ಈ ವರ್ಷ ಬೇಸಿಗೆ ಫೆಬ್ರವರಿಗೆ ಬಂದಂತಿದೆ. ಬಿಸಿಲಿನ ಝಳ ಮತ್ತಷ್ಟು ಹೆಚ್ಚಾಗೋ ಸೂಚನೆ ಇದೆ. ಚಳಿಗಾಲ ಇಳಿದು ಬಿಸಿಲ ಝಳ ಜೋರಾಗ್ತಿರೋ ಕಾಲ ಇದು. ಬೇಸಿಗೆಯಲ್ಲಿ ನಾವು ನಮ್ಮ ಆಹಾರ ಕ್ರಮದಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು. ದೇಹದಲ್ಲಿ ನೀರಿನಂಶ ಕಾಪಾಡುವ ಹಾಗೂ ದೇಹವನ್ನ ತಂಪಾಗಿಡುವ ಆಹಾರಗಳ ಕಡೆಗೆ ಹೆಚ್ಚಿನ ಒತ್ತು ಕೊಡಬೇಕು. ಆ ನಿಟ್ಟಿನಲ್ಲಿ ಬೇಸಿಗೆಯಲ್ಲಿ ದೇಹವನ್ನ ತಂಪಾಗಿಸಬಲ್ಲ 7 ಬೀಜಗಳ ವಿವರ ಇಲ್ಲಿದೆ. ಕೂಲಾಗಲು ಈ 7 ಬೀಜಗಳು ಬೆಸ್ಟ್. ಬೇಸಿಗೆಯಲ್ಲಿ ದೇಹ ತಂಪಾಗಿಡಲು ಟ್ರಿಕ್ಸ್. ಈ ವರ್ಷವಂತೂ ಬೇಸಿಗೆ ಫೆಬ್ರವರಿಗೆ ಬಂದಂತೆ ಅನಿಸ್ತಿದೆ. ಬಿಸಿಲಿನ ಝಳ ಮತ್ತಷ್ಟು ಹೆಚ್ಚಾಗೋ ಸೂಚನೆ ಇದೆ. ಬೇಸಿಗೆಯಲ್ಲಿ ನಾವು ನಮ್ಮ ಆಹಾರ ಕ್ರಮದಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು. ದೇಹದಲ್ಲಿ ನೀರಿನ ಅಂಶ ಕಾಪಾಡುವ ಹಾಗೂ ದೇಹವನ್ನ ತಂಪಾಗಿಡುವ ಆಹಾರಗಳ ಕಡೆಗೆ ಹೆಚ್ಚು ಒತ್ತು ಕೊಡಬೇಕು. ಅದರಲ್ಲೂ ಬೇಸಿಗೆಯಲ್ಲಿ ಪ್ರತಿನಿತ್ಯ ಕೆಲವು ಬೀಜಗಳನ್ನು ಬಳಸೋದು ಉತ್ತಮ. ಅಂಥವುಗಳಲ್ಲಿ ಮೊದಲಿಗೆ ಜೀರಿಗೆ. ಇದು ದೇಹವನ್ನ ತಂಪಾಗಿ ಇಡುತ್ತೆ. ಆದ್ದರಿಂದ ಬೇಸಿಗೆಯಲ್ಲಿ ಅಡುಗೆಯಲ್ಲಿ ತಪ್ಪದೆ ಜೀರಿಗೆ ಬಳಸಿ. ಇದು ದೇಹದಲ್ಲಿ ಉಷ್ಣಾಂಶ ಕಡಿಮೆ ಮಾಡುತ್ತೆ, ಉರಿಯೂತದ ಸಮಸ್ಯೆ ಕಡಿಮೆ ಮಾಡುತ್ತೆ. ಅಲ್ಲದೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಅಧಿಕವಿರುತ್ತೆ. ಆದ್ದರಿಂದ ಜೀರ್ಣಕ್ರಿಯೆಗೆ ಉತ್ತಮ. ಹೊಟ್ಟೆ ಉಬ್ಬುವುದು, ಹೊಟ್ಟೆಯ ಸೆಳೆತ, ಈ ರೀತಿಯ ಬೇಸಿಗೆಯಲ್ಲಿ ಕಾಡುವ ಸಾಮಾನ್ಯ ಸಮಸ್ಯೆಗಳಿಂದಲೂ ಕೂಡ ಮುಕ್ತಿ ನೀಡುತ್ತೆ. 1 ಚಮಚ ಜೀರಿಗೆಯನ್ನ ನೀರಿಗೆ ಹಾಕಿ ಕುದಿಸಿ ಆ ನೀರನ್ನ ಕುಡಿಯಬಹುದು. ಇನ್ನು ಚಿಯಾ ಬೀಜ ಕೂಡ ಬೇಸಿಗೆಗೆ ತುಂಬಾನೇ ಒಳ್ಳೆಯದು. ಇದರಲ್ಲಿ ನಾರಿನ ಅಂಶ ಇದ್ದು ಜೀರ್ಣಕ್ರಿಯೆಗೆ ತುಂಬಾನೇ ಸಹಕಾರಿ. ಅಲ್ಲದೆ ದೇಹದಲ್ಲಿ ನೀರಿನ ಅಂಶ ಕಾಪಾಡಲು ಕೂಡ ಚಿಯಾ ಬೀಜ ಸಹಕಾರಿ. ಈ ಬೀಜದಲ್ಲಿ ಒಮೆಗಾ 3 ಕೊಬ್ಬಿನಂಶ ಇರೋದ್ರಿಂದ ಬೇಸಿಗೆಯಲ್ಲಿ ಒಳ್ಳೆಯದು. ಇದನ್ನ ಜ್ಯೂಸ್ನಲ್ಲಿ ಹಾಕಿ ಕುಡಿಯೋದ್ರಿಂದ ದೇಹ ತಂಪಾಗಿರುತ್ತೆ. ಇನ್ನು ಅಗಸೆ ಬೀಜ ಕೂಡ ಒಳ್ಳೆಯದು. ಅದರಲ್ಲೂ ಸಸ್ಯಾಹಾರಿಗಳು ಇದನ್ನು ತಪ್ಪದೆ ಬಳಸಿ. ಇದರಿಂದ ಒಮೆಗಾ 3 ಕೊಬ್ಬಿನಂಶದ ಕೊರತೆ ಉಂಟಾಗೋದಿಲ್ಲ. ಇದು ಕೂದಲಿನ ಹಾಗೂ ತ್ವಚೆಯ ಆರೋಗ್ಯಕ್ಕೂ ಕೂಡ ಉತ್ತಮವೇ. ಇದರ ಜೊತೆಗೆ ಇದರಲ್ಲಿ ನಾರಿನ ಅಂಶ ಅಧಿಕವಿದ್ದು ಜೀರ್ಣಕ್ರಿಯೆಗೂ ಸಹಕಾರಿ. ಇದು ದೇಹದಲ್ಲಿರುವ ಕಲ್ಮಶವನ್ನು ಹೊರಹಾಕೋದ್ರಿಂದ ದೇಹದ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು ಸೋಂಪು ಕೂಡ ದೇಹವನ್ನ ತಂಪಾಗಿಡಲು ಸಹಕಾರಿ. ಊಟವಾದ ಬಳಿಕ ಸ್ವಲ್ಪ ಸೋಂಪು ಬಾಯಿಗೆ ಹಾಕಿದ್ರೆ ಜೀರ್ಣಕ್ರಿಯೆಗೆ ತುಂಬಾನೇ ಒಳ್ಳೆಯದು. ಅಲ್ಲದೆ ದೇಹವನ್ನ ತಂಪಾಗಿಡೋದು. ಇದನ್ನ ಕೂಡ ನೀರಿಗೆ ಹಾಕಿ ಕುದಿಸಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಮುಂದುವರಿದು ಗಸಗಸೆ ಬೇಸಿಗೆಯಲ್ಲಿ ಸೇವಿಸಿದ್ರೆ ತುಂಬಾನೇ ಒಳ್ಳೆಯದು. ಇದು ದೇಹದಲ್ಲಿರುವ ಅತ್ಯಧಿಕ ಉಷ್ಣಾಂಶವನ್ನ ಹೊರಹಾಕುವುದರಿಂದ ಇದನ್ನ ಆಯುರ್ವೇದ ಮತ್ತು ಮನೆಮದ್ದಿನಲ್ಲಿ ಬಳಸಲಾಗುತ್ತೆ. ಗಸಗಸೆಯಲ್ಲಿ ಆಲ್ಕೊಲಾಯ್ಡ್ಸ್ ಇರುವುದರಿಂದ ದೇಹದಲ್ಲಿರುವ ಅತ್ಯಧಿಕ ಉಷ್ಣಾಂಶವನ್ನ ಹೊರಹಾಕುತ್ತೆ. ಅಲ್ಲದೆ ಇದರಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಇದೆ. ನೀವು ಇದನ್ನ ಸ್ಮೂತಿ, ಸಲಾಡ್, ಡೆಸರ್ಟ್ ನಲ್ಲೂ ಕೂಡ ಬಳಸಬಹುದು. ಹಾಗೇನೆ ಕೊತ್ತಂಬರಿ ಬೀಜ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಕೊತ್ತಂಬರಿ ಬೀಜವನ್ನ ಬೆಲ್ಲ ಹಾಕಿ ಕುದಿಸಿ ಕುಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇದು ದೇಹದಲ್ಲಿರುವ ಉಷ್ಣಾಂಶ ಕಡಿಮೆ ಮಾಡಿ ಬೇಸಿಗೆಯಲ್ಲಿ ತಂಪಾಗಿ ಇರಿಸುತ್ತೆ. ಇನ್ನು ಮೆಂತೆ ಬೀಜ ಕೂಡ ದೇಹವನ್ನ ತಂಪಾಗಿಸುತ್ತೆ. ಅಲ್ಲದೆ ಇದರಲ್ಲಿ ಅನೇಕ ಔಷಧೀಯ ಗುಣಗಳು ಇವೆ. ಇದನ್ನ ತುಂಬಾ ಉಷ್ಣಾಂಶ ಇರುವಾಗ ಬಳಸಿದ್ರೆ ದೇಹಕ್ಕೆ ಒಳ್ಳೆಯದು. ಮೆಂತೆಯನ್ನ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಕುಡಿದ್ರೆ ತುಂಬಾ ಉತ್ತಮ. ಮಧುಮೇಹ ನಿಯಂತ್ರಣದಲ್ಲಿ ಇಡಲು ಕೂಡ ಇದು ಸಹಕಾರಿ. ಮೆಂತೆಯನ್ನ ಅಡುಗೆಗೆ ಬಳಸಿ. ಈ ಮೆಂತೆ ಬೀಜ ಸೇವಿಸುವುದರಿಂದ ಉಷ್ಣಾಂಶದಿಂದ ಹೊಟ್ಟೆ ನೋವು ಆದ್ರೆ ಅದನ್ನ ಕಡಿಮೆ ಮಾಡಬಹುದು. ಇನ್ನು ಮೂತ್ರ ಸೋಂಕು ಕೂಡ ತಡೆಗಟ್ಟಲು ಮೆಂತೆ ಸಹಕಾರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.